ಬನ್ನಿ ನಮ್ಮ ಪ್ರತಿನಿಧಿ ಅನಿಲ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜ್ಞಾನಭಾರತಿ ಕ್ಯಾಂಪಸಲ್ಲೇ ಇದ್ದಾರೆ. ಯಾಕಂದರೆ ಆ ಕಡೆ ಭಾಗದಲ್ಲಿ ಇದೆಯಲ್ಲ ವಿಪರೀತ ದೊಡ್ಡ ಮಟ್ಟದಲ್ಲಿ ಈ ಸೌಂಡ್ ಕೇಳಿರುವಂಥದ್ದು. ಅಲ್ಲಿಂದ ಇದು ವ್ಯಾಪಿಸಿದ್ದು ಎಲ್ಲಿಗೆ ಅಂತಂದರೆ ರಾಮನಗರ ಮಂಡ್ಯ ತನಕನೂ ಕೂಡ ಇದು ವ್ಯಾಪಿಸಿತ್ತು. ಹಾಗಾದರೆ ಏನಂತಾರೆ ಕೇಳೋಣ. ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ ಜನಸಾಮಾನ್ಯರು ತುಂಬ ಗಲಿಬಿಲಿಗೊಂಡಿದ್ದಾರೆ ಅನಿಲ್, ಗಮನಿಸ್ತಾ ಇದ್ದೀವಿ ನಾವು. ಅಂದರೆ ಇಷ್ಟೊಂದು ದೊಡ್ಡ ಮಟ್ಟದ ಸದ್ದಾಯಿತು, ಜೊತೆಗೆ ಭೂಮಿ ಕಂಪಿಸಿದ ಅನುಭವ ಆಯಿತು ಅಂತ ಅಲ್ಲಿ ಜನ ಏನು ಹೇಳ್ತಾರೆ? ಖಂಡಿತವಾಗ್ಲೂ ರಂಗನಾಥ್, ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಭೂಮಿ ಕಂಪಿಸಿದಂತಹ ಅನುಭವ ಆಗಿರುವಂಥದ್ದು. ಅಂದರೆ ಜನರಿಗೆ ವಿಚಿತ್ರವಾದಂತಹ ಶಬ್ದ ಕೂಡ ಕೇಳಿಸಿರುವಂಥದ್ದು. ಅದರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲೂ ಕೂಡ ಈ ರೀತಿ ಅನುಭವ ಆಗಿರುವಂಥದ್ದು. ವಿದ್ಯಾರ್ಥಿಗಳು ಕೂಡ ತರಗತಿಯಲ್ಲಿ ಪಾಠ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ವಿಚಿತ್ರವಾದಂತಹ ಶಬ್ದ ಕೂಡ ಕೇಳಿರುವಂಥದ್ದು. ಸೊ ವಿದ್ಯಾರ್ಥಿಗಳು ನನ್ನ ಜೊತೆ ಇದ್ದಾರೆ, ಸೊ ಅವ್ರನ್ನ ಕೂಡ ನಾನು ಮಾತಾಡ್ತೇನೆ. ಸೊ ಈಗ ವಿಚಿತ್ರವಾದ ಶಬ್ದ ಕೇಳಿಸ್ತು, ಎಷ್ಟೊತ್ತಿಗೆ ಹೇಗಾಯಿತು ಅಂತದ್ದು? ಟೈಮ್ ನೋಡಿಲ್ಲ, ನಮ್ಮ ಕ್ಲಾಸ್ ನಡೀತಿತ್ತು. ಬಿಲ್ಡಿಂಗ್ ಮೇಲೆ ಏನೋ ಬಿದ್ದಿದ್ದ ಥರ ಸೌಂಡ್ ಆಯ್ತು. ಅವಾಗ ಏನೋ ಆಗಿರ್ಬೋದೇನೋ ಅಂತ ಭಯ ಆಯಿತು. ಆಮೇಲೆ ಕ್ಲಾಸಲ್ಲಿ ಇದ್ವಲ್ಲ, ನಾವು ಮಾಮೂಲಿ ನಾರ್ಮಲಾಗಿ ಕ್ಲಾಸ್ ಕೇಳ್ತಿದ್ವಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಮತ್ತೆ ನೀವು ಈಗ ಪಾಠ ಕೇಳುವಾಗ ಟೀಚರ್ಸ್ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರಾ? ಏನು ಹೇಳಿದ್ರು ಅವರು? ಇಲ್ಲ, ಏನೂ ಮಾತಾಡಿಲ್ಲ. ಹಿಂಗೆ ನಮಗೆ ಭಯ ಆಯಿತು, ಏನಪ್ಪ ಬಿಲ್ಡಿಂಗ್ ಬಿತ್ತ ಏನಾಯಿತು ಅಂತ ಗೊತ್ತಾಗಿಲ್ಲ. ನನ್ನ ಫ್ರೆಂಡ್ಸ್ ಹತ್ರ ಕೇಳಿದೆ, ಏನಿದು ಈ ಥರ ಸೌಂಡ್ ಆಯ್ತಲ್ಲ ಅಂತ ಕೇಳಿದೆ. ಆಮೇಲೆ ಏನೋ ಬಿದ್ದಿರ್ಬೇಕೇನೋ ಅಂತ ಭಯ ಆಯಿತು ಅಷ್ಟೇ. ಅದೇ ಈಗ ಒಂದು ರೀತಿ ಭೂಕಂಪ ರೀತಿನೇ ಕಂಡು ಬಂತ ಶಬ್ದ ಎಲ್ಲ, ಹೇಗೆ ಅಂತ? ಹೌದು ಸರ್, ಯಾಕಂದರೆ ನಾವು ಈ ಕಿಟಕಿ ಸೈಡ್ ಕೂತಿದ್ದಾಗ ಕೇಳಬೇಕಾದ್ರೆ ಸ್ವಲ್ಪ ಸೌಂಡ್ ಬಂತು. ಅದಾದ್ಮೇಲೆ ಸ್ವಲ್ಪ ಕಿಟಕಿಗಳು ಶೇಕ್ ಆದಂಗೆ ಆಯಿತು. ನಾವು ಏನಿದು ಈ ಥರ ಆಗಿದೆ ಅಂತ ನಾವು ನೋಡಿದ್ವಿ. ಅದಾದಮೇಲೆ ಏನೋ ಮೇ ಬಿ ಏನೋ ಮೇಲೆ ಬಿದ್ದಿರ್ಬೋದು ಅಂತ ತಿಳ್ಕೊಂಡಿದ್ವಿ. ಬಟ್ ಆದಮೇಲೆ ಹೊರಗಡೆ ಬಂದು ಗೊತ್ತಾಯಿತು, ಲೈಕ್ ಈ ಕಡೆ ಎಲ್ಲ ಭೂಕಂಪ ಆಗಿದೆ ಅಂತ. ಅಂದರೆ ಈಗ ಆ ಕ್ಲಾಸಲ್ಲಿ ಕೂತಿದ್ರಿ, ಸೊ ಕಿಟಕಿಗಳಿಗೆ ಏನಾದ್ರು ಹಾನಿ ಆಗುವಂಥದ್ದು ಅಥವಾ ಆ ಥರದ್ದೇನಾದ್ರು ಆಗಿದೆಯಾ, ಹೇಗೆ? ಲೈಕ್ ಸೌಂಡ್ ಬಂತು, ಒಂಥರ ಶೇಕ್ ಸೌಂಡ್ ಬಂತು. ಅದಾದ್ಮೇಲೆ ಏನು ಶೇಕ್ ಆಗ್ತಿದೆ ಅಂತ ಆ ಕಡೆ ನೋಡಿದ್ವಿ. ಆಮೇಲೆ ಸರ್ ಕಡೆ ನೋಡಿದ್ವಿ. ಸರ್ ಆ ಥರ ಟೀಚ್ ಮಾಡ್ತಿರ್ಬೇಕಾದ್ರೆ ನಾಲ್ಕು ಅಷ್ಟು, ಯಾಕಂದರೆ ಅವರು ಆ ಕಾನ್ಸಂಟ್ರೇಷನ್ ಆ ಕಡೆ ಇರೋದ್ರಿಂದ ಲೈಕ್ ಇದೇನೋ ಸ್ವಲ್ಪ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ಹೊರಗಡೆ ಬಂದ ಮೇಲೆ ಗೊತ್ತಾಗಿದ್ದು ಲೈಕ್ ಭೂಕಂಪ ಆಗಿದೆ, ಲೈಕ್ ಈ ಥರ ಸೌಂಡ್ ಬಂದಿದೆ ಅಂತ. ನಾವೇನೋ ಬಿಲ್ಡಿಂಗ್ ಮೇಲೆ ಏನೇ ಆಗಿರ್ಬೇಕು ಅದರಿಂದ ವಾಟ್ ಎವರ್ ಅಲ್ಲಿ ಶೇಕ್ ಆಗಿರ್ಬೋದು ನಾವು ತಿಳ್ಕೊಂಡಿದ್ವಿ. ಸ್ವಲ್ಪ ಭಯ ಆಯಿತು, ಏನಪ್ಪ ಈ ಥರ, ಯಾಕಂದರೆ ಬಿಲ್ಡಿಂಗಲ್ಲಿ ಇರ್ತೀವಲ್ಲ, ಸಡನ್ನಾಗಿ ಏನಾದ್ರು ಆಗಿದೆ ಆ ಬಿಲ್ಡಿಂಗ್ಗೆ ಅಥವಾ ನಮ್ಮ ಒಂದು ಹೆಲ್ತ್ ಕೇರಿಂಗ್ ನಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯ ಆಗುತ್ತಾ ಅನ್ನೋ ಒಂದು ಭಯ ಇತ್ತು. ಅಂದರೆ ಈಗ ಆ ಒಂದು ಶಬ್ದಕ್ಕೆ ರಭಸವಾಗಿ ಕೇಳಿಬಂತು ಅಂತಂದ್ರೆ ಅಲ್ಲೇನಾದ್ರು ಕ್ಲಾಸ್ ರೂಮ್ ಏನಾದ್ರು ಬಿರುಕು ಬಿಡುವಂಥದ್ದು ಗೋಡೆಗಳು ಆ ಥರದ್ದು ಏನಾದ್ರು ಇತ್ತಾ, ಕಂಡು ಬಂತ ಆ ಥರದ್ದು ಏನಾದ್ರು? ಆ ಥರ ನಾನು ಕಿಟಕಿ ಸೈಡ್ ಕೂತಿರೋದ್ರಿಂದ ನನಗೆ ಕಿಟಕಿ ಲೈಕ್ ಅದು ಸೌಂಡ್ ಬಂತು. ಸೌಂಡ್ ಆದಮೇಲೆ ಸ್ವಲ್ಪ ಕಿಟಕಿಗಳು ಶೇಕ್ ಆದ್ವಲ್ಲ, ಅದೆಷ್ಟು ಬಿಟ್ಟರೆ ಮಿಕ್ಕಿದೇನು ಗೊತ್ತಾಗಲಿಲ್ಲ. ಈ ರೀತಿ ಒಂದು ಅನುಭವ ಯಾವ್ದಾದ್ರು ಬೇರೆ ಟೈಮಲ್ಲಿ ಆಗಿತ್ತಾ ಈ ಭಾಗದಲ್ಲಿ? ಇಲ್ಲಿ ಇತ್ತೀಚೆ ಬೆಂಗಳೂರಲ್ಲಿ ಆಗಿರಲಿಲ್ಲ, ಬಟ್ ಒಂದು ಟೈಮಲ್ಲಿ ಊರಲ್ಲಾಗಿತ್ತು. ಈಗ ಲೆಕ್ಚರ್ಸ್ ಎಲ್ಲ ಏನು ಹೇಳ್ತಾರೆ ಈ ಕ್ಯಾಂಪಸಲ್ಲಿ ಈ ಥರ ಅನುಭವ ಆಗಿರೋದು, ಈ ಥರ ಭೂಕಂಪ ಸೌಂಡ್ ಕೇಳಿ? ಲೈಕ್ ಅದು ಇನ್ನೂ ಗೊತ್ತಿಲ್ಲ. ಲೈಕ್ ಹೊರಗಡೆ ಬಂದಮೇಲೆ ಕೇಳಿದ್ವಿ ಲೆಕ್ಚರ್ಸ್, ಲೈಕ್ ಅವರು ಪಾಠ ಆದಮೇಲೆ ಲೈಕ್ ಅವ್ರು ಹೋಗ್ಬಿಟ್ರು ಅವ್ರ ರೂಮಲ್ಲಿ. ಹೊರಗಡೆ ಬಂದಾಗ ಅವರು ಅಂದರು, ನಮ್ಮ ಫ್ರೆಂಡ್ಸ್ ಅಂದರು ಈ ಥರ ಸೌಂಡ್ ಆಗ್ತಾ ಇದೆ ಅಂತ. ಸೊ ಅದಾದಮೇಲೆ ನಾವೊಂದು ಏನೋ ಆಗಿರ್ಬೋದು ಅಂತ. ಆಮೇಲೆ ಈಗ ಎಲ್ಲರೂ ಹೊರಗಡೆಯಿಂದ ಮಾತಾಡ್ತಿರೋ ಈ ಕಡೆ ಎಲ್ಲ, ಈ ಏರಿಯಾ ಕಡೆಯಲ್ಲೆಲ್ಲ ಭೂಕಂಪನದ ಒಂದು ಕಂಪನ ಆಗಿದೆ ಅಂತಂದರು. ನಮ್ಮ ಅವಾಗ ಗೊತ್ತಿರೋ ಇದು ಭೂಕಂಪ ಆಗಿರೋದು, ಲೈಕ್ ಭೂಕಂಪನ ಆಗಿರೋದು ಅಂತ. ಇಲ್ಲಾಂದ್ರೆ ನಾವು ಏನೋ ಕಿಟಕಿನೋ ಇಲ್ಲ ಮೇಲಿಂದ ಏನಾದರೂ ಬಿದ್ದು ಸಮಥಿಂಗ್ XYZ ಆಗಿರ್ಬೋದು ಅದು ನಾವು ತಿಳ್ಕೊಂಡಿದ್ವಿ, ಅಷ್ಟಾಯಿತು. ರಂಗನಾಥ್, ಅಂದರೆ ವಿದ್ಯಾರ್ಥಿಗಳು ಪಾಠ ಕೇಳುವಂತಹ ಸಂದರ್ಭದಲ್ಲಿ ಆ ವಿಚಿತ್ರವಾದಂತಹ ಶಬ್ದಕ್ಕೆ ವಿದ್ಯಾರ್ಥಿಗಳು ಕೂಡ ಬೆಚ್ಚಿ ಬಿದ್ದಿರುವಂಥದ್ದು, ಭೂಕಂಪನೆ ಆಯ್ತೇನೋ ಒಂದು ಅನುಭವದಲ್ಲಿ ಅವರಿರುವಂಥದ್ದು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತಹ ತಜ್ಞರು ಕೂಡ ಒಂದು ಮಾಹಿತಿಯನ್ನು ಕೂಡ ನೀಡಬೇಕಾಗಿದೆ. ಯಾಕಂದರೆ ಭೂಮಿ ಕಂಪನನೇ ಆಗಿದೆಯಾ ಅಥವಾ ವಿಚಿತ್ರ ಶಬ್ದ ಹೇಗೆ ಬಂದಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಅವರು ಕೂಡ ಒಂದು ದಾಖಲೆಗಳನ್ನು ಕೂಡ, ಜೊತೆಗೆ ಒಂದು ತಂತ್ರಜ್ಞಾನದ ಮೊರೆಯನ್ನು ಕೂಡ ಹೋಗಿರೋದು. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಈ ರೀತಿ ಭೂಕಂಪದ ಅನುಭವ ಇರೋದು ಕೂಡ ವಿದ್ಯಾರ್ಥಿ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ಬರೀ ಬೆಂಗಳೂರು ಮಾತ್ರ ಅಲ್ಲ, ನಾವು ಆವಾಗಿನಿಂದ ಹೇಳ್ತಾ ಇದ್ದೀವಿ, ಬೆಂಗಳೂರಿನ ಅಕ್ಕಪಕ್ಕದಲ್ಲೂ ಕೂಡ, ಅಂದರೆ ನೀವು ಈ ಕಡೆ ಕೆಂಗೇರಿ ಆಗ್ಬೋದು, ಅಲ್ಲಿಂದ ಮುಂದುವರೆದು ನೀವು ರಾಮನಗರ ತನಕ, ಮಂಡ್ಯ ತನಕನೂ ಕೂಡ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಬಹುಶಃ ಏನಾದರೂ ಒಂದು ಪ್ರದೇಶದಲ್ಲಿ ಅಂದರೆ ಏನೋ ಆಗಿದೆ ಅನ್ಬೋದು, ಆದರೆ ಈ ಪೂರ್ತಿ ಇಷ್ಟಿಷ್ಟು ದೂರಕ್ಕೆ, ದೂರದ ಊರುಗಳಲ್ಲೂ ಕೂಡ ಈ ಸದ್ದು ಬಂದಿದೆ ಅಂತಂದರೆ ಸ್ವಲ್ಪ ನೋಡಬೇಕೇನು ಎತ್ತ ಅಂತ. ಯಾಕಂದರೆ ಇದು ಸ್ಫೋಟದ ರೀತಿಯಲ್ಲಿತ್ತು ಇದು ಶಬ್ದ. ಇದು